ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಅಮೆರಿಕವು ಇರಾನ್ ಬಂದರುಗಳ ಮೇಲೆ ವಿಧಿಸಿರುವಂತಹ ನೌಕಾ ದಿಗ್ಬಂಧನವನ್ನ ಹಿಂದೆಗೆದುಕೊಳ್ಳದಿದ್ರೆ ಇಡೀ ಗಲ್ಫ್ ವಲಯದ ವ್ಯಾಪಾರವನ್ನ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ಈಗ ಇರಾನ್ ಪುನರುಚ್ಚರಿಸಿದೆ. ಜಾಗತಿಕ ವ್ಯಾಪಾರಕ್ಕೆ ಇಲ್ಲಿ ಸಂಚಕಾರ ಉಂಟಾಗಿರುವುದರಿಂದಾಗಿ ಹಾರ್ಮುಜ್ ಜಲಸಂಧಿಯು ವಿಶ್ವದ ಅತ್ಯಂತ ನಿರ್ಣಾಯಕ ತೈಲ ಸಾಗಾಣಿಕೆಯ ಮಾರ್ಗವಾಗಿದೆ. ಇದು ಬಂದ್ ಆದಲ್ಲಿ ಪರ್ಷಿಯನ್ ಗಲ್ಫ್, ಒಮನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ಮೂಲಕ ನಡೀತಾ ಇರುವಂತಹ ರಫ್ತು ಆಮದು ವ್ಯವಹಾರಗಳೇನಿದೆ ಇದು ಸಂಪೂರ್ಣವಾಗಿ ಇಲ್ಲಿ ಬಂದ್ ಆಗುವಂತಹ ಸಾಧ್ಯತೆ ಇದೆ. ಇರಾನ್ನ ಸಾರ್ವಭೌಮತ್ವದ ಪ್ರಶ್ನೆ ಇಲ್ಲಿ ಉಂಟಾಗಿದೆ. ಹಾಗಾಗಿ ತನ್ನ ದೇಶದ ಆರ್ಥಿಕ ಹಕ್ಕುಗಳು ಮತ್ತು ಬಂದರುಗಳ ಸುರಕ್ಷತೆ ಖಾತರಿ ಆಗೋವರೆಗೂ ಕೂಡ ಈ ಜಲಸಂಧಿಯ ಮೇಲಿನ ತನ್ನ ಹಿಡಿತವನ್ನ ಬಿಡುವುದಿಲ್ಲ ಅಂತ ಹೇಳಿ ಇರಾನ್ನ ಸುಪ್ರೀಂ ಲೀಡರ್ ಸಲಹೆಗಾರರಾದ ಮೊಹಸೇನ್ ರೆಜಾಯಿ ಈಗಾಗಲೇ ತಿಳಿಸಿದ್ದಾರೆ. ಏಪ್ರಿಲ್ 8ರಂದು ಮಾಡಿಕೊಂಡಿದ್ದ ತಾತ್ಕಾಲಿಕ ಕದನ ವಿರಾಮವನ್ನ ಅಮೆರಿಕ ಉಲ್ಲಂಘಿಸ್ತಾ ಇದೆ ಅಂತ ಇರಾನ್ ಆರೋಪಿಸಿದೆ. ಅಮೆರಿಕದ ಈ ನಿಲುವಿನಿಂದ ಹಿಂದೆ ಸರಿಯದಿದ್ರೆ ಯುದ್ಧದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಇರಾನ್ ಹೇಳಿದೆ. ಒಂದ್ ವೇಳೆ ಹಾರ್ಮುಜ್ ಜಲಸಂಧಿ ಬಂದ್ ಆದಲ್ಲಿ ಜಾಗತಿಕವಾಗಿ ತೈಲ ಬೆಲೆ ಗಗನಕ್ಕೆ ಏರುತ್ತೆ. ಭಾರತ ಸೇರಿದಂತೆ ಇಲ್ಲಿ ಹಲವು ದೇಶಗಳ ಇಂಧನದ ಭದ್ರತೆಯ ಮೇಲೆ ಇದು ಭಾರೀ ಒಂದು ಪರಿಣಾಮವನ್ನ ಬೀರುತ್ತೆ. ಹಾರ್ಮುಜ್ ಜಲಸಂಧಿಯು ವಿಶ್ವದ ಅತ್ಯಂತ ಪ್ರಮುಖ ತೈಲದ ಚೋಕ್ ಪಾಯಿಂಟ್ ಆಗಿದೆ. ವಿಶ್ವದ ಒಟ್ಟು ತೈಲ ಪೂರೈಕೆಯ ಸುಮಾರು 20% ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ ಕಾಲು ಭಾಗದಷ್ಟು ಈ ಒಂದು ಕಿರಿದಾದ ಮಾರ್ಗದ ಮೂಲಕವೇ ಸಾಗ್ತಾ ಹೋಗ್ತದೆ. ಇರಾನ್ ಈ ಮಾರ್ಗವನ್ನ ಇಲ್ಲಿ ಬಂದ್ ಮಾಡಿರೋದ್ರಿಂದ ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $120 ದಾಟಿದೆ. ಇದು ಜಾಗತಿಕವಾಗಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಗೆ ಕಾರಣವಾಗುವುದು ಮಾತ್ರವಲ್ಲ, ಸಾರಿಗೆ ವೆಚ್ಚವನ್ನ ಕೂಡ ಇಲ್ಲಿ ದುಬಾರಿ ಆಗಿಸ್ತದೆ. ಹಣದುಬ್ಬರಕ್ಕೂ ಕೂಡ ಇದು ನಾಂದಿ ಹಾಡ್ತದೆ. ಭಾರತವು ತನ್ನ ತೈಲ ಅಗತ್ಯದ 85-90 ಭಾಗವನ್ನ ಆಮದಿನ ಮೂಲಕವೇ ಪೂರೈಸಿಕೊಳ್ತದೆ. ಅದರಲ್ಲಿ ಹೆಚ್ಚಿನ ಪಾಲು ಇರಾಕ್ ಮತ್ತು ಸೌದಿ ಅರೇಬಿಯಾ ಮತ್ತು UAE ಬರ್ತದೆ. ಇದೆಲ್ಲ ಕೂಡ ಹಾರ್ಮುಜ್ ಮಾರ್ಗವನ್ನೇ ಅವಲಂಬಿಸಿದೆ. ಈ ದಿಗ್ಬಂಧನದಿಂದಾಗಿ ಭಾರತದ ತೈಲ ಸಂಸ್ಕರಣಾಗಳಿಗೆ ಕಚ್ಚಾ ತೈಲದ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಇದು ಭಾರತದ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರಲಿದ್ದು ರೂಪಾಯಿ ಮೌಲ್ಯ ಕುಸಿಯೋದಕ್ಕೆ ಮತ್ತು ಚಾಲ್ತಿ ಖಾತೆಯ ಕೊರತೆ ಹೆಚ್ಚಾಗೋದಕ್ಕೆ ಇದು ಕಾರಣ ಆಗಬಹುದು. ಈ ಬಿಕ್ಕಟ್ಟು ಕೇವಲ ತೈಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಗಲ್ಫ್ ರಾಷ್ಟ್ರಗಳು ವಿಶ್ವದ ಪ್ರಮುಖ ಯೂರಿಯಾ ಮತ್ತು ರಸಗೊಬ್ಬರ ಉತ್ಪಾದಕರ ಕೇಂದ್ರವಾಗಿದೆ. ಹಾರ್ಮುಜ್ ಮಾರ್ಗ ಬಂದ್ ಆಗಿರೋದ್ರಿಂದ ರಸಗೊಬ್ಬರಗಳ ರಫ್ತು ಕುಂಠಿತಗೊಂಡಿದೆ. ಇದು ಕೃಷಿ ಪ್ರಧಾನ ದೇಶಗಳಲ್ಲಿ ಬಿತ್ತನೆಯ ಹಂಗಾಮಿನ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರಲಿದ್ದು ಜಾಗತಿಕವಾಗಿ ಆಹಾರ ಪದಾರ್ಥಗಳ ಮೇಲೆ ಏರಿಕೆಗೆ ಕಾರಣವಾಗುವ ಆಹಾರ ಬಿಕ್ಕಟ್ಟಿನ ಮುನ್ಸೂಚನೆಯನ್ನ ಕೂಡ ನೀಡ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಕೇವಲ ಆರ್ಥಿಕ ಮಾತ್ರ ಅಲ್ಲ, ಇದು ರಾಜತಾಂತ್ರಿಕ ವಿಫಲತೆಯ ಸಂಕೇತ ಕೂಡ ಆಗಿದೆ. ಅಮೆರಿಕ ವಿಧಿಸಿರುವ ಆರ್ಥಿಕ ದಿಗ್ಬಂಧನಕ್ಕೆ ಪ್ರತಿಯಾಗಿ ಇರಾನ್ ಈ ಕ್ರಮವನ್ನ ಕೈಗೊಂಡಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇತರೆ ಅರಬ್ ರಾಷ್ಟ್ರಗಳನ್ನ ಒಳಗೊಂಡ ದೊಡ್ಡ ಮಟ್ಟದ ಯುದ್ಧಕ್ಕೆ ಕಾರಣವಾಗುವಂತಹ ಒಂದು ಭೀತಿಯನ್ನ ಹುಟ್ಟಿಸಿದೆ. ಅಂತಾರಾಷ್ಟ್ರೀಯ ನೌಕಾಪಡೆಗಳು ಈ ಮಾರ್ಗವನ್ನ ಮುಕ್ತಗೊಳಿಸೋದಕ್ಕೆ ಮಧ್ಯ ಪ್ರವೇಶಿಸಿದ್ರೆ ಸಂಘರ್ಷ ಮತ್ತಷ್ಟು ಇಲ್ಲಿ ತೀವ್ರಗೊಳ್ಳುವಂತಹ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಇನ್ನು ವಿಶ್ವದ ಪ್ರಮುಖ ಆರ್ಥಿಕತೆಗಳಾದ ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ತಮ್ಮ ಇಂಧನಕ್ಕಾಗಿ ಈ ಮಾರ್ಗವನ್ನೇ ಅವಲಂಬಿಸಿದೆ. ಪೂರೈಕೆ ಸರಪಳಿ ಕಡಿತಗೊಂಡ್ರೆ ಉತ್ಪಾದನಾ ವಲಯವು ಸ್ಥಗಿತಗೊಳ್ಳಬಹುದು. ತಜ್ಞರ ಪ್ರಕಾರ ಈ ದಿಗ್ಬಂಧನವು ದೀರ್ಘಕಾಲ ಮುಂದುವರೆದ್ರೆ ಜಾಗತಿಕ GDP ಭಾರೀ ಕುಸಿತ ಕಂಡು 1970ರ ದಶಕದ ಇಂಧನ ಬಿಕ್ಕಟ್ಟಿನ ಮಾದರಿಯಲ್ಲೇ ವಿಶ್ವದ ಮತ್ತೊಂದು ಆರ್ಥಿಕ ಹಿಂಜರಿತಕ್ಕೆ ಜಾರುವ ಅಪಾಯ ಇದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.